ದಶ ನುಡಿಗಳನ್ನು ಶ್ರೀಲೋಲ ಎಂದನು. ಪುತ್ರ ವಿರಗದ ಶೂಲೆಯಲ್ಲಿ ಗಾಂಧಾರಿ ಇದ್ದೀಯ ಶಾಪ ಫಲವೈಸಿ. ಬಾಳಲಿಖಿತವ ತೊಡೆವೆ ನೀ ಮರ ಏಳು ಯದುಗಳ ನೆನನು. ಏನಂತ ನನ್ನ ಮಕ್ಕಳು ನನ್ನ ಸಂತಾನವೆನಿಸಿಕೊಂಡಂತಹ ಯಾದವರು ಕುಡಿದ ಮತ್ತಿನ ಮತ್ತತೆಯಲ್ಲಿ ದುರ್ವಾಸರನ್ನೇ ಕೆಣಕುವುದಕ್ಕೆ ಹೋದರೆ ಋಷಿ ಮುನಿಗಳ ಕುರಿತಾಗಿ ಅಪಾರವಾದಂತಹ ಗೌರವವನ್ನು ಹೊಂದಿದಂತವ ನಾನು. ನನ್ನ ಮಕ್ಕಳು ನನ್ನ ಸಂತಾನವೆನಿಸಿಕೊಂಡಂತಹ ಯಾದವರು ದುರ್ವಾಸರನ್ನ ಕೆಣಕಿ ಶಬ್ದರಾದರೆ ಪರಮ ಭಾಗವತರ ಆಡೋಂಬೋಲವಾದಂತಹ ಈ ದ್ವಾರಕೆಯ ಮಣ್ಣಿನ ಸ್ಥಿತಿ ಕುಂದುವುದಕ್ಕೆ ಪ್ರಾರಂಭವಾಯಿತೆ. ಹಾಗಿದ್ದರೆ ಯಾಕೆ ಹೀಗೆ ಅಂತ ಯೋಚಿಸಿದ್ರೆ ಇನ್ನೊಂದು ಸಂದರ್ಭ ಪುತ್ರ ವಿರಹದ ದೊಳ್ಳೂರಿಯಲ್ಲಿ ಗಾಂಧಾರಿ ಕೊಟ್ಟಂತಹ ಶಾಪ ಕೃಷ್ಣ ಕಪಟ ಕಾರಸ್ಥಾನವೆನ್ನುವುದು ನಿನ್ನಲ್ಲಿ ಮನ ಮಾಡಿದೆ. ಕುರು ವಂಶದಲ್ಲಿ ಹುಟ್ಟಿದ 100 ಮಂದಿ ಮಕ್ಕಳನ್ನು ಒಂದೇ ಕಡೆ ಕಲೆ ಹಾಕಿ ಮಾರಿಗೆ ಹಬ್ಬದೂಟವನ್ನು ಉಣಬಡಿಸಿದವ ನೀನು. ನಿನ್ನ ಮಕ್ಕಳು ನಿನ್ನ ಸಂತಾನ ಕಣ್ಣು ಮುಂದೆ ಬಡಿದಾಡಿಕೊಂಡು ಸಾಯಲಿ ಕೃಷ್ಣ ಎನ್ನುವುದಾಗಿ ಗಾಂಧಾರಿ ಕೊಟ್ಟ ಶಾಪ ತಟ್ಟುವ ಸಮಯ ಬಂತ. ಹಾಗಿದ್ದರೆ ಯಾವುದು ಆಗಬೇಕು ಅದು ಆಗಬೇಕು, ಯಾವುದು ಆಗಬಾರದೋ ಅದು ಆಗಬಾರದು. ಆಗಬೇಕಾದದ್ದನ್ನು ಆಗದೆ ಇರುವ ಹಾಗೆ ಆಗಿಸುವುದಕ್ಕೆ, ಆಗಬಾರದನ್ನು ಆಗುವ ಹಾಗೆ ಆಗಿಸುವುದಕ್ಕೆ ಸದ್ಯಕ್ಕೀಗ ನಾನು ಶಕ್ತನಲ್ಲ. ಭವಿತವ್ಯಂ ಭವತ್ಯೇವ ಯಾದವರನ್ನ ಬರುವುದಕ್ಕೆ ಹೇಳಿ. ಕರೆವ ಕಪಿಲೆಯ ಕೆಚ್ಚಲಲಿ ತರಳ ಪೌತ್ರಾದಿಗಳು ಜನಿಸುತ್ತ ಕುರಿಗಳು ಎಲ್ಲ ಪಾಪಿಗಳೇ ಅಲ್ಲ. ನನ್ನ ಮಕ್ಕಳು ಅಂತ ಹೇಳುವುದಕ್ಕೆ, ನನ್ನ ಮೊಮ್ಮಕ್ಕಳು ಅಂತ ಹೇಳುವುದಕ್ಕೆ ನಾಚಿಕೆ ಆಗ್ತದೆ ನನಗೆ. ತಲೆಯನ್ನು ತಗ್ಗಿಸಿ ನಿಂತಿದ್ದೀರಲ್ಲ ಪಾಪಿಗಳೇ. ಕಟುಕನ ಕತ್ತಿಗೆ ಕತ್ತನ್ನು ತಗ್ಗಿಸಿ ನಿಲ್ಲುವಂತಹ ಕುರಿಗಳ ಹಾಗೆ ನಿಂತಿದ್ದೀರಿ. ಗಾಣಿಗನ ಗಾಣಕ್ಕೆ ಕಟ್ಟುವ ನೊಗಕ್ಕೆ ಹೆಗಲನ್ನು ಕೊಡುವ ಗೂಳಿಗದ ಹಾಗೆ ನಿಂತಿದ್ದೀರಿ. ಇಂದು ನಿಮ್ಮ ಕುತ್ತಿಗೆಗೆ ನಿಮ್ಮ ತಲೆಯೇ ಭಾರ ಅನ್ನಿಸ್ತಾ ಉಂಟಾ? ಪುಂಗಿಯ ನಾದಕ್ಕೆ ತನ್ನೆಲ್ಲ ಶಕ್ತಿಗಳನ್ನು ಕಳೆದುಕೊಂಡು ವಿಲವಿಲನೆ ಒದ್ದಾಡುವಂತೆ ನಿಮ್ಮ ತಲೆಯ ಪರಿಸ್ಥಿತಿ ಆಯಿತು ಸರ್ಪದಂತೆ ಕೇಳ್ತೇನೆ. ಬಹಳ ಚಂದವಾಯಿತು ಮಕ್ಕಳೇ. ಕೃಷ್ಣನ ಮಕ್ಕಳು, ಕೃಷ್ಣನ ಸಂತಾನ ಅಂತ ಹೇಳಿಸಿಕೊಂಡಂತಹ ನೀವಿಂದು ಶ್ರೇಷ್ಠಾತಿ ಶ್ರೇಷ್ಠರಾದಂತಹ ದುರ್ವಾಸರನ್ನ ಕೆಣಕಿ ಶಬ್ದರಾಗಿ ಬಂದಿರೇನೋ? ಶಬ್ದರಾಗಿ ಬಂದಿರ ಅಲ್ಲದೇ ಇದ್ರೆ ಪರಮ ಪವಿತ್ರವಾದಂತಹ ಶಿವ ದೇವಾಲಯದ ಮುಂದೆ ಚತುರ್ದಶ ಭುವನ ಪ್ರತೀಕವಾದಂತಹ ಗೋಹತ್ಯೆಯನ್ನು ಮಾಡಿದ ಹಾಗಾಯಿತು. ಹಾಲಹಲದ ಮುಡುವಿನಲ್ಲಿ ಜಲಕೇಳಿಯಾಡುವ ಪ್ರಯತ್ನವನ್ನು ಮಾಡಿದ್ರೇನು? ಪರಮೇಶ್ವರನ ಹಣೆಯ ಗಣ್ಣಿನಲ್ಲಿ ಹಪ್ಪಳವನ್ನು ಸುಡುವ ಪ್ರಯತ್ನವನ್ನು ಮಾಡಿದ್ರ? ಮೃತ್ಯು ದೇವತೆಯ ಕೋರೆ ದಾಡಿಗೆ ಹಗ್ಗವನ್ನು ಕಟ್ಟಿಕೊಂಡು ಚೋಕಾಲಿ ಆಡುವ ಪ್ರಯತ್ನವನ್ನು ಮಾಡಿದ್ರೇನೋ? ದೂರ್ವಾಸರು ಆಡಿದ ಮಾತಿನಂತೆ ಒಂದು ಬಿಂದುವು ಒಂದು ವಿಸರ್ಗವು ವ್ಯತ್ಯಾಸವಾಗದೆ ಸಾಂಬ ಕಬ್ಬಿಣದ ವನಕೆಯನ್ನು ಹಡೆದಿದ್ದಾನೆ. ಹಡೆದ ವನಕೆಯ ಜೋಡಿಸಿ ಹಡೆದ
ಜಡದಿಗೆ ಸೇರಿ ಆದುದಾಗಲಿ ಜಡದಿ ಎಸೆಯರಿ ಆದುದಾಗಲಿ ಜಡ ಜಬಾವ ಬರದಂತೆ ಏನಲ ನಡೆದರು ಬರೆದಂತೆ ಏನಲ ಪಡೆ ನಡೆದುದು ಲೋಕದಲ್ಲಿ ನಿಮ್ಮನ್ನು ಕರೆಯುವುದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ಹೆಸರಿದ್ರೂ ಕೂಡ ನಿಮ್ಮನ್ನು ಗುರುತಿಸಿದ್ದು ಕೃಷ್ಣನ ಮಕ್ಕಳು, ಕೃಷ್ಣನ ಸಂತಾನ ಎನ್ನುವುದಾಗಿ. ನಿಮ್ಮ ತಾಯಂದಿರಿಗೂ ನನಗೂ ದೈಹಿಕ ಸಂಪರ್ಕ ಉಂಟೋ ಇಲ್ಲವೋ ಎನ್ನುವುದು ಪ್ರಶ್ನೆ ಅಲ್ಲ, ನೀವು ನನ್ನ ಸಂತಾನವೆನ್ನುವುದಾಗಿ ಪ್ರಚಲಿತದಲ್ಲಿದ್ದವರಿದ್ದೀರಿ. ಸಾಂಬ ಹಡೆದ ಕಬ್ಬಿಣದ ಒನಕೆಯನ್ನ ಎಲ್ಲರೂ ಒಂದಾಗಿ ಎತ್ತಿಕೊಂಡು ಹೋಗಿ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ. ಎಲ್ಲಿಗೆ ಹೋಗಬೇಕು? ನಿನ್ನ ಕರ್ಮ. ಪಿಂಡಾರಕ ಕ್ಷೇತ್ರವಾದಂತಹ ಪ್ರವಾಸ ಕ್ಷೇತ್ರಕ್ಕೆ ಹೋಗಿ ಹಡದ ಒನಕೆಯನ್ನ ತಿಕ್ಕಿ 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 ಚೂರ್ಣ ಮಾಡಿ ಸಮುದ್ರದಲ್ಲಿ ಕದಡಿ ಬಿಡಿ. ಮತ್ತೆ ನಿಮ್ಮ ಹಣೆ ಬರ ಇದ್ದಾಗ ಆಗ್ತದೆ ಹಾಗೆ.